ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ ಜ್ಞಾನಕ್ಕೆ ಸ್ವಾಗತ. ಇಂದಿನ ವಿಷಯ ಅಮರಲೋಕದ ರಹಸ್ಯ. ಅಮರಲೋಕ ಎಂದರೆ ಹಿಂದೂ ಧರ್ಮ, ಪೌರಾಣಿಕ ಕಥೆ ಮತ್ತು ಅನ್ಯ ಆಧ್ಯಾತ್ಮಿಕ ಪರಂಪರೆಗಳಲ್ಲಿ ಒಂದು ದಿವ್ಯ ಸ್ಥಾನವಾಗಿ ವರ್ಣಿಸಲಾಗಿದೆ. ಜನನ ಮರಣಗಳ ಚಕ್ರದಿಂದ ಮುಕ್ತವಾದಂತಹ, ಅಂದರೆ ಯಾರಿಗೆ ಮೋಕ್ಷ ಸಿಗುತ್ತದೆಯೋ ಅಂತಹ ಆತ್ಮರ ನಿವಾಸ ಸ್ಥಾನವಾಗಿದೆ ಈ ಅಮರಲೋಕ. ಅಮರಲೋಕವು ದಿವ್ಯ ಆತ್ಮ ಮತ್ತು ಶಾಶ್ವತೆಯ ಪ್ರತೀಕವಾಗಿದೆ. ಅಮರಲೋಕ ಅಂದರೆ ಅಮರತ್ವ ಹಾಗೂ ಶಾಶ್ವತ ಶಾಂತಿ, ಅಂದರೆ ಪರಮ ಶಾಂತಿಯ ಸ್ಥಾನ ಎಂದು ನಂಬಲಾಗಿದೆ. ಜನನ ಮರಣಗಳ ಚಕ್ರದಿಂದ ಹೊರಬಂದ ಆತ್ಮರು ಇಲ್ಲಿರುತ್ತಾರೆ. ತಮ್ಮ ಅಂತಿಮ ಲಕ್ಷ್ಯವನ್ನು, ಗುರಿಯನ್ನು ಆತ್ಮಗಳು ತಲುಪುತ್ತವೆ. ಆತ್ಮ ಜಾಗೃತಿಯನ್ನು ಹೊಂದಿರುವಂತಹ ಆತ್ಮರಿಗಾಗಿ ಅಮರಲೋಕದ ಸೃಷ್ಟಿಯಾಗಿದೆ. ಯಾರು ತಮ್ಮ ಚೇತನ ಶಕ್ತಿಯನ್ನು ಜಾಗೃತಗೊಳಿಸಿದ್ದಾರೆ ಹಾಗೂ ಸತ್ಯದ ಅನುಭವ ಹೊಂದುತ್ತಾರೆಯೋ ಹಾಗೂ ಸಾಂಸಾರಿಕ ಬಂಧನ, ಮೋಹ, ಮಾಯೆಗಳಿಂದ, ಕರ್ಮದಿಂದ ಮುಕ್ತರಾಗುತ್ತಾರೆಯೋ ಅಂತಹ ಆತ್ಮರು ಇಲ್ಲಿಗೆ ಬರುತ್ತಾರೆ. ಮೋಹ ಮಾಯೆಯಲ್ಲಿ ಲೀನವಾದವರು ಯಾರೂ ಸಹ ಈ ಮೇಲಿನ ಅಮರಲೋಕವನ್ನು ಸೇರುವುದಿಲ್ಲ. ಇದು ಭಗವಂತನ ನಿವಾಸ ಸ್ಥಾನವಾಗಿದೆ. ಹಿಂದೂ ಧರ್ಮದಲ್ಲಿ ಅಮರಲೋಕವನ್ನು ವಿಷ್ಣು ಹಾಗೂ ಶಿವ ಮತ್ತು ಅನ್ಯ ದೇವಾನುದೇವತೆಗಳ ದಿವ್ಯಲೋಕ ಎಂದು ಹೇಳಲಾಗಿದೆ. ಆತ್ಮರು ಮೋಕ್ಷವನ್ನು ಪಡೆದು ಅಮರಲೋಕವನ್ನು ಸೇರಲು ಪ್ರೋತ್ಸಾಹಿಸುವುದಕ್ಕಾಗಿ ಈ ಅಮರಲೋಕದ ಸೃಷ್ಟಿಯಾಗಿದೆ. ಯಾರು ಶಾಂತಿಯನ್ನು, ಪರಮಶಾಂತಿಯನ್ನು ಬಯಸುತ್ತಾರೆಯೋ, ಯಾರು ಮೋಕ್ಷವನ್ನು ಬಯಸುತ್ತಾರೆಯೋ ಅಂತಹ ಆತ್ಮರಿಗಾಗಿಯೇ ಅಮರಲೋಕ ನಿರ್ಮಾಣವಾಗಿದೆ. ಇದು ಜೀವನದ ಉದ್ದೇಶ ಮತ್ತು ಅಂತಿಮ ಪ್ರಕ್ರಿಯೆಯನ್ನು ತಿಳಿಸುವಂತಹ ಕಟ್ಟಕಡೆಯ ನೆಲೆಯಾಗಿದೆ. ವೇದಗಳಲ್ಲಿ ಅಮರಲೋಕವನ್ನು ದಿವ್ಯಸ್ಥಾನ, ಸ್ವರ್ಗಲೋಕ, ಬ್ರಹ್ಮಲೋಕ, ಪರಮಧಾಮ ಇತ್ಯಾದಿ ರೂಪಗಳಲ್ಲಿ ವರ್ಣಿಸಲಾಗಿದೆ. ಇಲ್ಲಿಗೆ ಬಂದು ಆತ್ಮಗಳು ಭಗವಂತನೊಂದಿಗೆ ಏಕತ್ವವನ್ನು ಪಡೆಯುತ್ತವೆ, ಭಗವಂತನಲ್ಲಿ ಒಂದಾಗುತ್ತವೆ. ಉಪನಿಷತ್ಗಳಲ್ಲಿ, ಬ್ರಾಹ್ಮಣ್ಯ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತುಗಳಲ್ಲಿ ಅಮರಲೋಕವನ್ನು ಆತ್ಮನ ಅಂತಿಮ ನಿವಾಸ ಸ್ಥಾನದ ರೂಪದಲ್ಲಿ ವರ್ಣನೆ ಮಾಡಿದ್ದಾರೆ. ಇದನ್ನು ಬ್ರಹ್ಮಲೋಕ ಎನ್ನಲಾಗಿದೆ. ಇಲ್ಲಿ ಆತ್ಮಗಳು ಬ್ರಹ್ಮನಲ್ಲಿ ಲೀನವಾಗುತ್ತವೆ. ಗರುಡ ಪುರಾಣದಲ್ಲಿ ಅಮರಲೋಕವನ್ನು ಸತ್ಯಂ ಮತ್ತು ಪರಮಧಾಮ ಎಂದು ವರ್ಣಿಸಿದೆ. ಇಲ್ಲಿ ಆತ್ಮಗಳು ಸತ್ಯ ಹಾಗೂ ದಿವ್ಯತೆಯ ಅನುಭವವನ್ನು ಪಡೆಯುತ್ತಾರೆ. ಶಿವಪುರಾಣದಲ್ಲಿ ಕೈಲಾಸ ಪರ್ವತವನ್ನು ಅಮರಲೋಕದ ಪ್ರತೀಕ ಎಂದಿದ್ದಾರೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಅಮರಲೋಕವನ್ನು ಪರಂಧಾಮ, ಕೃಷ್ಣಲೋಕ ಎಂದು ವರ್ಣಿಸುತ್ತಾನೆ. ಇಲ್ಲಿ ಆತ್ಮಗಳು ಜನನ ಮರಣದ ಚಕ್ರದಿಂದ ಮುಕ್ತಿಯನ್ನು ಪಡೆಯುತ್ತವೆ. ನಾವು ಇರುವಂತಹ ಈ ಲೋಕ ಮೃತ್ಯುಲೋಕವಾಗಿದೆ. ಇಲ್ಲಿ ಕರ್ಮಗಳಿಗೆ ಅನುಸಾರವಾಗಿ ಆತ್ಮಗಳು ಶರೀರವನ್ನು ಪಡೆದು ಬರುತ್ತವೆ, ಸುಖ ದುಃಖಗಳಿಗೆ ಒಳಗಾಗುತ್ತವೆ. ಕರ್ಮ ಬಂಧನಗಳು ನೂರಾರು ವರ್ಷಗಳವರೆಗೆ ನಡೆಯುತ್ತಲೇ ಇರುತ್ತದೆ. ಯಾರು ಇಲ್ಲಿ ಜನ್ಮ ಪಡೆಯುತ್ತಾರೆ, ಯಾವ ಕರ್ಮಗಳಿಗೆ ಒಳಗಾಗುತ್ತಾರೆ, ಯಾರು ಯಾರನ್ನು ಎಲ್ಲಿ ಭೇಟಿಯಾಗುತ್ತಾರೆ, ಅಂದರೆ ಒಟ್ಟಾರೆ ಇಲ್ಲಿ ಮೋಹ, ಮಾಯೆ, ಬಂಧನ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತದೆ. ಹೀಗಾಗಿ ಇಲ್ಲಿ ಬಂದು ಆತ್ಮ ಪರಮಾತ್ಮನನ್ನು ಮರೆತು ಬಿಡುತ್ತದೆ. ಅಂತಿಮದಲ್ಲಿ ಆತ್ಮ ದಿವ್ಯ ಶಾಂತಿ ಹಾಗೂ ಸಂಪೂರ್ಣ ಆನಂದ ಹುಡುಕುತ್ತಾ ಮೋಕ್ಷವನ್ನು ಪಡೆದು ದಿವ್ಯ ಆನಂದಮಯ ಅಮರಲೋಕವನ್ನು, ಪರಂಧಾಮವನ್ನು ಸೇರುತ್ತದೆ. ಇಲ್ಲಿ ಮೋಹ ಮಾಯೆಗೆ ಒಳಗಾದ ಆತ್ಮರಿಗೆ ಪ್ರವೇಶ ನಿಷೇಧಿಸಲಾಗಿದೆ. ಆತ್ಮಜ್ಞಾನದಿಂದ ಮೋಕ್ಷ ಸಿಗುತ್ತದೆ. ಪ್ರಸ್ತುತ ಸಮಯದಲ್ಲಿ ಭೂಮಿಯ ಮೇಲೆ ಎಲ್ಲ ರೀತಿಯ ಯಕ್ಷ, ಕಿನ್ನರ, ರಾಕ್ಷಸ, ಅಸುರ ಎಲ್ಲ ರೀತಿಯ ಆತ್ಮರು ವಾಸಿಸುತ್ತಿದ್ದಾರೆ. ಅಮರಲೋಕದಲ್ಲಿ ಭಗವಂತನು ಸದಾ ನಮ್ಮೊಂದಿಗೆ ಇರುತ್ತಾನೆ.
ಭಕ್ತಿಯು ಅಮರಲೋಕವನ್ನು ತಲುಪುವ ಮಾರ್ಗವಾಗಿದೆ. ಶಿವೋಹಂ ಸರ್ವೋಹಂ, ಆ ಭಗವಂತನಂತೆ ನಾನೂ ಆಗಬೇಕು. ಜ್ಞಾನ ಹಾಗೂ ಆಧ್ಯಾತ್ಮದ ಮುಖಾಂತರ ಆತ್ಮವು ಅಮರಲೋಕಕ್ಕೆ ಪಯಣ ಮಾಡಬಹುದು. ಅಮರಲೋಕ ತಲುಪಲು ಸತ್ಯ ಹಾಗೂ ಧರ್ಮದ ಪಾಲನೆಯ ಅವಶ್ಯಕತೆ ಇದೆ. ಅಮರಲೋಕದ ನಿರ್ಮಾಣವು ಆತ್ಮವು ಮೋಕ್ಷವನ್ನು ಪಡೆದು ಪರಮಾತ್ಮನೊಂದಿಗೆ ಸದಾ ದಿವ್ಯ ಆನಂದದಲ್ಲಿ ನೆಲೆಸಲಿ ಎಂದು ನಿರ್ಮಿಸಲಾಗಿದೆ. ಸದಾ ನಾವು ಧರ್ಮ ಮತ್ತು ಆಧ್ಯಾತ್ಮದ ಮಾರ್ಗದಲ್ಲಿ ನಡೆಯುವಂತೆ ಅಮರಲೋಕವು ನಮ್ಮನ್ನು ಪ್ರೇರೇಪಿಸುತ್ತದೆ. ಕರ್ಮಬಂಧನಗಳಿಂದಾಗಿ ಈ ಮೃತ್ಯುಲೋಕಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಪುನಃ ಮರಳಿ ಹೋಗಬೇಕೆಂದರೆ ಬ್ರಹ್ಮಜ್ಞಾನ, ಆತ್ಮಜ್ಞಾನದ ಅವಶ್ಯಕತೆ ಇದೆ. ಮರಳಿ ಪರಂಧಾಮ ಸೇರುವ ಮಾರ್ಗ ಎಲ್ಲರೂ ಹುಡುಕುತ್ತಿದ್ದಾರೆ. ಮೊದಲು ಮೃತ್ಯುಲೋಕವನ್ನು ತಿಳಿದುಕೊಂಡು ನಂತರ ಅಮರಲೋಕವನ್ನು ತಿಳಿದು ಜ್ಞಾನ ಮಾರ್ಗದಲ್ಲಿ ನಡೆಯಬೇಕಿದೆ. ಇದು ಅತಿ ಅವಶ್ಯಕವಾಗಿದೆ. ಆಗ ಆ ಶಾಶ್ವತ ಧಾಮದ ಮಹತ್ವವೇನು ಎಂಬುದು ನಮಗೆ ಅರಿವಾಗುತ್ತದೆ. ಅಮರಧಾಮ ಎಂದರೆ ಶಂಕರನು ಪಾರ್ವತಿಗೆ ಅಮರ ಜ್ಞಾನವನ್ನು ಬೋಧಿಸಿದಂತಹ ಸ್ಥಾನ ಹಿಮಾಲಯ. ಹೀಗಾಗಿ ಇಂದಿಗೂ ಸಹ ಹಿಮಾಲಯದಲ್ಲಿ ತ್ಯಾಗ ತಪಸ್ಸನ್ನು ಆತ್ಮರು ಮಾಡುತ್ತಿದ್ದಾರೆ ಮತ್ತು ಜೀವನವನ್ನು ಪರಿವರ್ತಿಸಿಕೊಳ್ಳುತ್ತಿದ್ದಾರೆ. ಆತ್ಮಜ್ಞಾನ ಬ್ರಹ್ಮಜ್ಞಾನವನ್ನು ತಿಳಿದುಕೊಳ್ಳಬೇಕೆಂದರೆ ಬಾಪೂಜಿ ದಶರಥ್ ಭಾಯಿ ಪಟೇಲ್ರವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬ್ರಹ್ಮಜ್ಞಾನವನ್ನು ತಿಳಿದುಕೊಳ್ಳಿ, ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿ. परम शांति बेहद की परम परम महाशांति है, महाशांति है, महाशांति है। परम शांति सोचो बोलो परम शांति। Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो